ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಫ್ರೆಂಡ್, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ. ಫ್ರೆಂಡ್, ಈಗ 1 BHK ಫ್ಲ್ಯಾಟು ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಈಗ ಹೊಸ ದರ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್, ಇಲ್ಲಿ ಏನು ಫ್ಲ್ಯಾಟಿನ ದರ ಜಾಸ್ತಿ ಮಾಡಿದ್ದಾರೆ ಸರ್ಕಾರದಿಂದ. ಫ್ರೆಂಡ್, ಎಷ್ಟು ರೇಟ್ ಇದೆ 1 BHK ಫ್ಲ್ಯಾಟಿಗೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ. ಈಗ 1 BHK ಫ್ಲ್ಯಾಟಿಗೆ ಹಿಂದಿನ ದರ 11,20,000 ರೂಪಾಯಿ ನಿಮಗೆ ಇತ್ತು. 11,20,000 ರೂಪಾಯಿ ದರ, ಹಳೆ ದರ ನಿಮಗೆ ಫಿಕ್ಸ್ ಮಾಡಿದರು. ಈಗ ಸದ್ಯಕ್ಕೆ 13,20,000 ರೂಪಾಯಿ ನಿಮಗೆ ರೇಟ್ ಮಾಡಿದ್ದಾರೆ. ಫ್ರೆಂಡ್, ಈಗ ಹೊಸದಾಗಿ ನೀವು ಅರ್ಜಿ ಹಾಕಿ ನೀವು ಫ್ಲ್ಯಾಟ್ಗಳು ತಗೊಬೇಕು ಅಂದರೆ ಒಂದು ಫ್ಲ್ಯಾಟಿನ ರೇಟು 13,20,000 ರೂಪಾಯಿ ನಿಮಗೆ. ಬಟ್ ಇಲ್ಲಿ ಸರ್ಕಾರದಿಂದ ಅನುದಾನ ಸಿಗುತ್ತೆ. ಜನರಲ್ ಕ್ಯಾಟಗರಿಗೆ ಎಷ್ಟು ಅನುದಾನ ಸಿಗುತ್ತೆ, SC ST ಅವರಿಗೆ ಎಷ್ಟು ಅನುದಾನ ಸಿಗುತ್ತೆ ಎಲ್ಲ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ಹಿಂದೆ ಮುಂಚೆ 10,60,000 ಕೊಡ್ತಾಯಿದ್ರು. ನಂತರ 11,20,000 ರೂಪಾಯಿ ಮಾಡಿದ್ರು. ಅದರಲ್ಲಿ ಸಬ್ಸಿಡಿ 40% SC STಗೆ ಇದು ಸಬ್ಸಿಡಿ ಸಿಕ್ಕು ಎಲ್ಲ ಮೈನಸ್ ಮಾಡಿದ್ರು. ಫ್ರೆಂಡ್, ಈಗ ಹೊಸ ದರ ಅಂದರೆ ಈಗ ಏನು ರೇಟ್ ಮಾಡ್ತಾಯಿದ್ದಾರೆ ಅಂದರೆ 13,20,000 ರೂಪಾಯಿ ಇಲ್ಲಿ ದರ ಮಾಡಿದ್ದಾರೆ. ಅಂದರೆ ಒಂದು ಫ್ಲ್ಯಾಟಿನ ವೆಚ್ಚ 2 ಲಕ್ಷ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ 13,20,000 ರೂಪಾಯಲ್ಲಿ SC STಗೆ ಸಬ್ಸಿಡಿ ಹೋಗಿ ಎಷ್ಟಾಗುತ್ತೆ ಹಣ, ಮತ್ತು ಜನರಲ್ ಕ್ಯಾಟಗರಿಗೆ ಸಬ್ಸಿಡಿ ಹೋಗಿ ಎಷ್ಟು ಕಟ್ಬೇಕು ಫ್ಲ್ಯಾಟ್ ಕಾಳಕ್ಕೆ ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ. ಈಗ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಲ್ಲ ಜನರಲ್ ಕ್ಯಾಟಗರಿಗೆ ಮತ್ತು SC STಗೆ ಎಲ್ಲ ಮೈನಸ್ ಮಾಡಿ ನಿಮಗೆ ಫ್ಲ್ಯಾಟ್ ರೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಈಗ SC STಗೆ ತಾಳನ್ನು ಮೊದಲಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಟೋಟಲ್ಲು ವೆಚ್ಚ ಅಂದರೆ ಫ್ಲ್ಯಾಟಿನ ದರ ಹೊಸ ದರ 13,20,000 ರೂಪಾಯಿ ನಿಮಗೆ ರೇಟ್ ಆಗುತ್ತೆ. ಫ್ರೆಂಡ್, ಅದರಲ್ಲಿ ನಿಮಗೆ ಮೈನಸ್ಸು SC ST ಅವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 3.5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇದರಲ್ಲಿ ಈ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಹೋದರೆ ನಿಮಗೆ 9,70,000 ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ನಿಮಗೆ 9,70,000 ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಈ SC ST ಕ್ಯಾಟಗಿರಿಯಲ್ಲಿ ಏನು ಸೇರಿದ್ರೆ ಅವರು ನೀವೇನಾದ್ರು ಫ್ಲ್ಯಾಟ್ಗಳು ತಗೊಬೇಕು ಅಂದರೆ ನೀವು ಇಷ್ಟು ಕಟ್ಟಬೇಕಾಗುತ್ತೆ. ಅದೇ ಜನರಲ್ ಕ್ಯಾಟಗಿರಿಯವರು ನೀವೇನಾರ ನಿಮಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 2,70,000 ರೂಪಾಯಿ ನಿಮಗೆ ಸಬ್ಸಿಡಿ ಬಿಡ್ತಾರೆ. ಜನರಲ್ ಕ್ಯಾಟಗಿರಿ ಸಾಮಾನ್ಯ ವರ್ಗದವರಿಗೆ 2,70,000 ರೂಪಾಯಿ ಸಬ್ಸಿಡಿ ಬಿಡ್ತಾರೆ. ಇವೆಲ್ಲ ಹೊರತುಪಡಿಸಿ ನಿಮಗೆ 10.5 ಲಕ್ಷ ರೂಪಾಯಿ ನೀವು ಫ್ಲ್ಯಾಟ್ ಹೊಸ ದರ ನೀವು ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಬಿಡ್ತೀನಿ. ಫ್ರೆಂಡ್, ಅವ್ರು ಕೊಟ್ಟಿರೋ ಏನು HFA 2024 ಬೆಂಗಳೂರು ದಿನಾಂಕ 13/5/2025 ನೋಡು. 13/5/2025ರಂತೆ 1 BHK ಫ್ಲ್ಯಾಟ್ ಘಟಕ ವೆಚ್ಚವು 13,20,000ಗೆ ನಿಗದಿಪಡಿಸಲಾಗಿದೆ. ಈ ಘಟಕ ಮೊತ್ತವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಾಮಾನ್ಯ ವರ್ಗದವರಿಗೆ 2,70,000 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 3.5 ಲಕ್ಷ ರೂಪಾಯಿ ಇಲ್ಲಿ ಸಹಾಯಧನ ಸಿಗುತ್ತೆ. ನಾನು ಹೇಳಿದ್ನ ಅದು ನಿಮಗೆ ಸಹಾಯಧನ ಸಿಗುತ್ತೆ. ಮತ್ತು ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ, ಸಂಪರ್ಕಿಸ್ಬೋದು ಅರ್ಜಿ ಸಲ್ಲಿಸೋಕ್ಕೆ. ಆರಂಭಿಕ ಠೇವಣಿ ನೀವೇನಾದ್ರು ಹೊಸದಾಗಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಅರ್ಜಿ ಸಲ್ಲಿಸಿ ಓಕೆ ಆದರೆ 50,000 ರೂಪಾಯಿ ನಿಮಗೆ ಠೇವಣಿ ಇಡಬೇಕಾಗುತ್ತೆ. ಅಂದರೆ ನೀವು ಅರ್ಜಿ ಹಾಕಿರ್ತೀರ, ನೀವು ಸೆಲೆಕ್ಟ್ ಆಗ್ತೀರಾ, 50,000 ರೂಪಾಯಿ ಮೊದಲಿಗೆ ಕಟ್ಬಿಟ್ಟು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು. ಇದು ಏನು ಜಾಸ್ತಿ ಅವ್ರು ಮಾಡಿಲ್ಲ. 50,000 ರೂಪಾಯಿ ಏನಿತ್ತು ಅದು 50,000 ರೂಪಾಯಿ ಮಾಡಿದ್ದಾರೆ. ನಿಮಗೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಫ್ಲ್ಯಾಟ್ ನೋಂದಣಿ ಸಮಯದಲ್ಲಿ ಭರಿಸಬಹುದಾಗಿದೆ. ಮತ್ತು ಬ್ಯಾಂಕ್ ಲೋನು ಸಹ ನಿಮಗೆ ಫಲಾನುಭವಿಗಳ ಅರ್ಹತೆ ಬಗ್ಗೆ ಅಂದರೆ ಏನು ಫಲಾನುಭವಿಗಳು ಫ್ಲ್ಯಾಟ್ಗಳು ನೀವು ಬುಕ್ ಮಾಡ್ಕೊಂಡಿರ್ತೀರಿ ಅರ್ಹತೆ ತಕ್ಕನಾಗಿ ನೀವು ಬ್ಯಾಂಕ್ ಲೋನ್ಗಳು ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಬಟ್ ಇಷ್ಟು ಏನಪ್ಪ ಅಂದರೆ ರೇಟ್ ಜಾಸ್ತಿ ಆಗಿದೆ. ಈಗ 11,20,000 ಇದ್ದಿತ್ತು, ಈ ಸದ್ಯಕ್ಕೆ 13,20,000 ಆಗಿದೆ. 2 ಲ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ನಿಮಗೆಲ್ಲ ಸಬ್ಸಿಡಿ ಹೊರತುಪಡಿಸಿ ಹೇಳಿದ್ದೀನಿ, ಸಂಪೂರ್ಣವಾಗಿ ತಿಳಿಸಿದೆ. ನೀವೇನಾದ್ರು ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು ಅಂದರೆ ನೀವು 50,000 ರೂಪಾಯಿ ಕಟ್ಟಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು. ಮೊದಲಿಗೆ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಯಾವುದೇ ಥರ ಅರ್ಜಿ ಸಲ್ಲಿಸೋಕ್ಕೆ ಹಣ ಮಾಡಿಲ್ಲ.
ನೀವು ಅರ್ಜಿ ಸಲ್ಲಿಸಾದ ನಂತರ ನಿಮಗೆ 50,000 ರೂಪಾಯಿ ಠೇವಣಿ ಇಕ್ಕಿ ಫ್ಲ್ಯಾಟ್ ಬುಕ್ ಮಾಡ್ಕೊಬಿಟ್ಟು ಮಿಕ್ಕಿರೋ ಹಣ ನೀವು ಕಟ್ಟಾದ್ಮೇಲೆ ಬ್ಯಾಂಕ್ ಲೋನ್ ಪ್ರೊಸೆಸ್ ನಿಮ್ಗೆ ಎಷ್ಟು ಇರುತ್ತೋ ಅಷ್ಟು ನಂತರ ನೀವು ಎಕ್ಸ್ಟ್ರಾ ಅಮೌಂಟ್ ಏನಾಗಿದ್ದರೆ ಪೇ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ನಾನು ತಿಳಿಸ್ತೀನಿ. ಆ್ಯಂಡ್ ಇಷ್ಟು ಸದ್ಯಕ್ಕೆ ಹೊಸ ಫ್ಲ್ಯಾಟ್ ರೇಟ್ ದರ ಇಲ್ಲಿ ಜಾಸ್ತಿ ಆಗಿದೆ ಅಂತ ನಾನು ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಮಸ್ಕಾರ.